ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಚೆನ್ನಾಗಿಲ್ಲ ಫ್ರೆಂಡ್ಸ್, ತುಂಬ ಹುಷಾರಿಲ್ಲ ನನಗೆ. ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಗಂಟಲು ಶೀತ, ತಲೆನೋವು, ಜ್ವರ, ಸ್ವಲ್ಪ ಚಳಿ ಜಾಸ್ತಿ ಆ ಥರ ಆಗ್ಬಿಟ್ಟಿದೆ. ನಿಂತ್ಕೊಳ್ಳೋಕ್ಕಾಗ್ದಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಏನಾಗಿದೆ ಅಂದರೆ ಪುನರ್ವಿಗೆ ಶೀತ ಕೆಮ್ಮು ಆಗಿತ್ತು. ಅವನಿಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ, ಅವನಿಗೇನಿಲ್ಲ. ಇವಾಗ ನನಗೆ ಫುಲ್ ಶೀತ ಕೆಮ್ಮು. ನಿನ್ನೆ ಫುಲ್ಲು ಎದ್ದೇ ಇರಲಿಲ್ಲ. ವಿನಿ ಅವ್ನು ಬಂದಿದ್ದಾನಲ್ಲ ಅಂತ ಹೇಳಿ ಎದ್ದು ಅವನಿಗೆ ಅಡುಗೆ ಮಾಡಿಕೊಟ್ಟು ಮಲಗಿಬಿಟ್ಟೆ. ನಿನ್ನೆ ಸ್ವಲ್ಪ ಎಷ್ಟೋ ಪರವಾಗಿಲ್ಲ. ಇವತ್ತಂತೂ ಡೇ ಫುಲ್ಲು ಪಾತ್ರೆ ತೊಳೆದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸುಮ್ಮನೆ ಮಲಗಿಬಿಟ್ಟೆ. ಪುನರ್ವು ಕೂಡ ನನ್ನ ಜೊತೆನೇ ಸುಮ್ಮನೆ ಮಲಗ್ದ. ಅವನು ಪಾಪ ಹಿಂಸೆ ಕೊಡೋ ಅಂತ ಮಗ ಅಲ್ಲ. ಅವ್ನ ಪಾಡಿಗೆ ಅವ್ನು ಟಿ ವಿ ನೋಡ್ತಾನೆ. ಟಿ ವಿ ಹಾಕ್ಕೊಡ್ರೆ ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಬೇಜಾರಾಯಿತು ಅಂದರೆ ಅವ್ನು ಟಿ ವಿ ನೋಡ್ತಾನೆ. ನೋಡಿ ಬೇಜಾರಾಯಿತು ಅಂದರೆ ಸ್ವಲ್ಪ ಹೊತ್ತು ಟಾಯ್ಸ್ ಇಟ್ಕೊಂಡು ಆಟ ಆಡ್ತಾನೆ. ಬೇರೆ ಮಕ್ಕಳು ಥರ ಪುನರ್ಗೂ ಬೇರೆ ಮಕ್ಳ ಥರ ಹಿಂಸೆ ಕೊಡಲ್ಲ ಫ್ರೆಂಡ್ಸ್. ಅವ್ನ ಪಾಡಿಗೆ ಅವ್ನು ಟಿ ವಿ ನೋಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಬೇಜಾರಾದರೆ ಆಫ್ ಮಾಡಿ ನನ್ನ ಜೊತೆ ಬಂದು ಮಲಗ್ತಾನೆ. ಈ ಥರ ಮಾಡೋದ್ರಿಂದ ನನಗೆ ಸ್ವಲ್ಪ ರಿಲೀಫ್ ಅನಿಸಿದೆ. ಇಲ್ಲಾಂದರೆ ಅವನು ಹಿಂಸೆ ಕೊಡೋದಾದರೆ, ಅವನು ಸ್ವಲ್ಪ ತರಲೆ ಮಾಡೋದಾದ್ರೆ ಇನ್ನೂ ಸ್ವಲ್ಪ ಇದಾಗ್ಬಿಡೋದು ನನಗೆ. ಅವನ ಹತ್ರ ಗೋಳಿಕಣಲ್ಲ ಬೇರೆ ಮಕ್ಳ ಥರ. ನಮ್ಮ ಅಮ್ಮೂಲಿ ಇದ್ದಾಳಲ್ಲ, ನಮ್ಮ ಅಮ್ಮೂಲಿ ಸರ್ರೆ ಗೋಳಿಕಂತಾಳೆ, ತೀಟೆ ಸಖತ್ತು. ಕೆಲವೊಂದು ಟೈಮಲ್ಲಂತೂ ನಮ್ಮ ಅಮ್ಮೂಲಿನ ಇದು ಅಂತ ನಂಗೆ ಆಶ್ಚರ್ಯ ಆಗುತ್ತೆ. ಆ ಥರ ಗೋಳಿಕಂತಾಳೆ ಒಂದೊಂದ್ಸಲ. ಪುನರ್ವ ಆ ಥರ ಅಲ್ಲ, ನನಗೆ ಸ್ವಲ್ಪ ಹೆದರ್ತಾನೆ ಅನ್ನೋದಕ್ಕಿಂತ ಜಾಸ್ತಿ ಅವ್ನು ಯಾರಿಗೂ ಹಿಂಸೆ ಕೊಡಲ್ಲ. ಚಿಕ್ಕ ಮಗುವಿಂದನೂ ಅಷ್ಟೇ, ಚಿಕ್ಕ ಪಾಪುವಿಂದ ಇದ್ದಾಗಿಂದನೂ ಅವ್ನು ಗೊತ್ತಿರೋದೇ ನನಗೆ ಗೊತ್ತಿಲ್ಲ. ಹಂಗಾಗಿ ಅವನದೇನು ತೊಂದರೆ ಇಲ್ಲ. ನನ್ನ ರೊಟೀನು ಬೇರೆ ಹುಷಾರಿಲ್ದಿರೋ ಟೈಮಲ್ಲಿ ನನ್ನ ರೊಟೀನು ಕೂಡ ಸರಿ ಇಲ್ವಲ್ಲ. ಬೇರೆ 1 ಗಂಟೆ 11:30 12 ಗಂಟೆಗೆ ಮಲಗೋದು, ಮತ್ತು 5 ಗಂಟೆಗೆ ಎದ್ದೇಳೋದು. ಚಳಿ ಬೇರೆ ವೆದರು, ನನಗೆ ಎದ್ದೇಳಕ್ಕೆ ಆಗ್ತಾ ಇರಲ್ಲ. ಆದರೂ ಎದ್ದೇಳಲೇಬೇಕು, ವಿಧಿ ಇಲ್ಲ. ಸ್ವಲ್ಪ ಮಾಡಿಕೊಡ್ಲಿಲ್ಲ ಅಂದರೆ ಮತ್ತೆ ಇನ್ನು ಅವ್ರಿಗೆ ಹೋಟ್ಲೂಟ ಇಡ್ಸಲ್ಲ. ಹಾಸ್ಪಿಟಲೇ ತಿಂದು ಹೋಟ್ಲೂಟನ ಇವಾಗ ಫುಲ್ಲು ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಿದ್ರು. ನೆನ್ನೆ ಎದೆ ಉರಿತಾ ಇದೆ ಅಂತ. ಅದು ಹೋದ ವಾರ ತಿಂದಿರೋದು ಈ ವಾರ ಇತ್ತಾಗ್ತಾಯಿದೆ. ಹಂಗೆ ಅದು ಆಗಿದ ತಕ್ಷಣವೇ ತಿಂದಿದ ತಕ್ಷಣವೇ ಆಗಲ್ಲ. ಸೊ ಹಾಗಾಗಿ ಅವರೂ ನೋಡಬೇಕು, ನನ್ನನ್ನು ನೋಡ್ಕೋಬೇಕು, ಮಗುನೂ ನೋಡ್ಕೋಬೇಕು. ಅಪ್ಪ ಹೆಂಗಾಯಿತು ಅಂದರೆ ಪಾತ್ರೆ ತೊಳೆಯೋದು, ಕಸ ಹೊಡಿಯೋದು, ಪುನಃ ಸ್ವಲ್ಪ ಸ್ನಾನ ಮಾಡಿಸೋದು, ಮಲ್ಕೊಂಬಿಡೋದು, ಬರೀ ಇದೇ ಆಗ್ಬಿಟ್ಟಿದೆ. ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೆಳಗ್ಗೆಯಿಂದ ವೀಡಿಯೋನೂ ಮಾಡಿಲ್ಲ ಅಂತ ಹೇಳಿ ಇವಾಗ ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಸಿಗೆ ಕೂಡ ಇರ್ತಿಲ್ಲ ನಾನು, ಅಂದರೆ ಮುದ್ದೆನ ಹಾಸ್ಕೊಂಡು ಮಲಗಿರೋದು. ಇವಾಗ 6:30 ಎದ್ದಿದ್ದೀನಿ. ಈಗ 7 ಗಂಟೆ ಆಗಿದೆ ಟೈಮು. 6:30 ಎದ್ದಿದ್ದೀನಿ. ಮಧ್ಯಾಹ್ನ 2 ಗಂಟೆಲಿ ಮಲಗಿದ್ದವಳು. ಪುನಃ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ಅವನು ಮಲ್ಕೊಂಡ, ನಾನು ಮಲ್ಕೊಂಡೆ. ಅವನು ಎದ್ದೋಳವರೆಗೂ ನಾನು ಎದ್ದಿಲ್ಲ. ಊಟ ಕೂಡ ಮಾಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆ 2 ದೋಸೆ ತಿಂದಿರೋದು. ವಿನಿ ನೆನ್ನೆ ರಾತ್ರಿ ಬಂದಿದ್ದಲ್ಲ, ಅವನಿಗೆ ದೋಸೆ ಹಾಕ್ಕೊಟ್ಟಿದ್ದೆ. ಅಂದರೆ ಮೊನ್ನೆ ಇಡ್ಲಿ ಹಿಟ್ಟು ನೆನೆಸಿದ್ದೆ, ಬಂದಿರಲಿಲ್ಲ ಅಂತ ಹೇಳಿದ್ನಲ್ಲ, ಅದೇ ಇಟ್ಟಿತ್ತು. ಸೊ ದೋಸೆ ಹಾಕ್ಕೊಟ್ಟೆ ಅವನಿಗೂ. ಅವನಿಗೆ ಹಾಕ್ದಾಗ ನಾನು 2 ದೋಸೆ ತಿಂದು ಟ್ಯಾಬ್ಲೆಟ್ ತೊಗೊಂಡಳು. ಮತ್ತು ಮಧ್ಯಾಹ್ನದವರೆಗೂ ನಿಧಾನ ಕೆಲಸ ಮಾಡ್ಕೊಂಡು ಮಲಗಿದವಳು. ಈಗ ಎದ್ದಿದ್ದೀನಿ 6:30. ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಏನಾಗಿದೆ ಅಂದರೆ ಮಧ್ಯಾಹ್ನ ಹಿಂಗೆ ಕೆಮ್ಮು, ಮಲ್ಗೋಕ್ಕೆ ಬಿಡಲಿಲ್ಲ. ಈ ಥರ ಒಣಕೆಮ್ಮು ಥರ ಆಗ್ಬಿಟ್ಟಿದೆ. ಮಲ್ಗೋಕ್ಕೆ ಬಿಡಲಿಲ್ಲ ನನ್ನ. ಅಂದರೆ ಮಲ್ಕೊಂಡ್ರೆ ಜಾಸ್ತಿ ಆಗೋದು ಕೆಮ್ಮು. ಸೊ ಹಾಗಾಗಿ ಟ್ಯಾಬ್ಲೆಟ್ ನುಂಗಿ ಹಂಗೆ ಮಲ್ಕೊಂಡ. ಕೈಯೆಲ್ಲ ಶಿವರ್ ಆಗ್ತಿದೆ, ಫುಲ್ಲು ಕೈಯೆಲ್ಲ ಒಂಥರ ನಡುಗ್ತಿದೆ. ಬಾಡಿ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಸಿರಪ್ ತೊಗೊಂಡು, ಪುನಿಗೆ ಕೊಟ್ಟಿದ್ದು ಸಿರಪ್ ಇತ್ತು ಕೆಮ್ಮಿಂದು, ಅದನ್ನು ಬೇರೆ ಕುಡಿದ್ಬಿಟ್ಟ. ಕೈಯೆಲ್ಲ ಕಾಲೆಲ್ಲ ನಡುಗ್ತಾಯಿದೆ. ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಚೇರ್ ಹಾಕ್ಕೊಂಡು ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹೆಣ್ಮಕ್ಳು ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಕೆಲವೊಂದು ಟೈಮು ಹೇಳಂಗಿಲ್ಲ, ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಅದೇ ಚಿಕ್ಕ ವಯಸ್ಸಲ್ಲಿ 1 ಮಂತ್ಲಿ ಮಾಮೂಲಿ ಪೇಯ್ನ್ ಬಂದ್ರೂ, ಹೊಟ್ಟೆ ನೋವು ಬಂದ್ರೂ ಹೆಂಗೋ ಕೂಗಾಡ್ತಿದ್ದೆ ನಾನಂತೂ. ಹೆಂಗೆ ಆಡ್ತಿದ್ದೆ ಅಂದರೆ ಎದ್ದಾಳ್ತಾನೆ ಇರಲಿಲ್ಲ 3-4 ದಿನ. ಜ್ವರ ಬಂದರೂ ಅಂತೂ ನನಗಳು. ಇವತ್ತು ಅಷ್ಟೇ ಫ್ರೆಂಡ್ಸ್, ನನಗೆ ಇವಾಗ ಅಷ್ಟೇ ಧೈರ್ಯವಾಗಿ ಮಾತಾಡ್ತಿದ್ದೀನಿ ವೀಡಿಯೋ ಮುಂದೆ. ನನಗೇನಾದರೂ ಜ್ವರ ಬಂತು ಅಂದರೆ ಪುನಿ ಇರಲಿ ಅಥವಾ ನಮ್ಮಮ್ಮ ಇರಲಿ, ಅವರಿಬ್ಬರು ಮುಂದೆ ಜೋರಾಗಿ ಹತ್ಬಿಡ್ತೀನಿ ನಾನು. ನಂಗೆ ಹುಷಾರಿಲ್ಲ ಅಂದರೆ ನಂಗೆ ಅಳು ಬರುತ್ತೆ ಜಾಸ್ತಿ. ಟ್ಯಾಬ್ಲೆಟ್ ತೊಗೊಂಡಿರ್ತೀನಿ, ಆದರೂ ನಂಗೆ ಹುಷಾರಿಲ್ಲ ಅಂದಾಗ ನಂಗೆ ಅಳು ಬಂದುಬಿಡುತ್ತೆ ಸಿಕ್ಕಾಪಟ್ಟೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ಹಂಗೆ
ಜ್ವರ ಏನಾದರೂ ಬಂತು ಅಂದರೆ ಬರೀ ಹೇಳೋದು ಹಾಸ್ಪಿಟಲ್ಗೆ ಹೋಗ್ಬೇಕು. ನಮ್ಮ ಅಮ್ಮನೂ ಬೈತೈತೆ, ನಮ್ಮ ಆಂಟಿನೆಲ್ಲ ಫೋನ್ ಮಾಡಿ ಬೈದರು ಹೋಗು ಹಾಸ್ಪಿಟಲ್ಗೆ ಅಂತ. ಟ್ಯಾಬ್ಲೆಟ್ ನುಂಗಿದ್ರೆ ಸರಿ ಹೋಗುತ್ತೆ ಅಂತ ಬರೀ ಟ್ಯಾಬ್ಲೆಟ್ ತಂದು ನುಂಗಿದೆ, ಸರಿ ಹೋಗಲಿಲ್ಲ. ಇವತ್ತೊಂದು ನೈಟ್ ನೋಡ್ತೀನಿ, ಆಗಲಿಲ್ಲ ಅಂದರೆ ನಾಳೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಅಡುಗೆ ಬಂದು ಕಡಲೆಕಾಳು ಸಾರು ಮಾಡಿದ್ದೆ, ತಿಂಡಿ ರೊಟ್ಟಿ ಹಾಕಿದ್ದೆ, ಅಂದರೆ ಪುನಿಗೆ ರೊಟ್ಟಿ ಹಾಕಿದ್ದೆ, ನಮಗೆ ದೋಸೆ ಮಾಡ್ಕೊಂಡಿದ್ದೆ. ಪುನರ್ವಿ ಈಗ ನೂಡಲ್ಸ್ ತಿಂತಾ ಇದ್ದೇನೆ. ಸ್ವಲ್ಪ ಟೀ ಮಾಡಿಕೊಂಡು ಬ್ರೆಡ್ ತಿನ್ನಬೇಕು. ಏಕೆಂದರೆ ಮತ್ತೆ ಇನ್ನು ಅಡುಗೆ ಮಾಡಿ ಊಟ ಮಾಡೋಕ್ಕೆ ಲೇಟ್ ಆಗುತ್ತೆ. ಇನ್ನು ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಾಡೋವಂಥ ಶಕ್ತಿನೇ ಇಲ್ಲ ನನಗೆ, ಹಂಗಾಗ್ಬಿಟ್ಟಿದೆ. ಫುಲ್ ಕೈಯೆಲ್ಲ ನಡುಗ್ತದೆ, ಒಂಥರ ಜೀವ ಥರ ಅನ್ನುತ್ತೆ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ. ಏನೋ ಟ್ಯಾಬ್ಲೆಟ್ ತಿಂದು ನಡ್ಗಂಗೆ ಆಗ್ತಿದೆ. ಸೊ ಈಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಹೋಗಿ ಆಮೇಲೆ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ, ಕೆಮ್ಮು ಜಾಸ್ತಿ ಆದಾಗಿಂದನೂ ಬಿಸಿನೀರೇ ಕುಡಿತಾ ಇದ್ದೀನಿ. ಬಿಸಿನೀರು ಕಾಯಕ್ಕೆ ಬೇರೆ ಇಟ್ಟಿದ್ದೀನಿ. ಕಾಫಿ ಮಾಡ್ಕೊಳ್ಳೋದು, ಸ್ವಲ್ಪ ಟೀ ಮಾಡ್ಕೊಳ್ಳೋದಾ ಕಾಫಿ ಮಾಡ್ಕೊಳ್ಳೋದಾ ಕನ್ಫ್ಯೂಸ್ ಆಗ್ತೈತೆ. ಆ್ಯಕ್ಚುಲಿ ಹುಷಾರಿದ್ದಾಗೆಲ್ಲ ಕಾಫಿನೇ ಕುಡಿಬೇಕು, ನನಗೆ ಇದೆಯಲ್ಲ ಏನು ಮಾಡೋದು. ಕೈಯೆಲ್ಲ ನಡುಗ್ತದೆ. ಎಣ್ಣೆ ಕುಡಿದವ್ರಿಗೆ ವೈಬ್ರೇಟ್ ಬರುತ್ತಲ್ಲ, ಹಿಂಗೆ ನಡುಗ್ತಾ ಇರ್ತಾರ, ಕಾಫಿ ಇಟ್ಕೊಳಕ್ ಹೋದ್ರೆ ಆ ಥರ ಆಗ್ತಿದೆ. ಶುಂಠಿ ಹಾಕೋತೀನಿ. ಶುಂಠಿ ಕೆಮ್ಮಿಗೆಲ್ಲ ಒಳ್ಳೆಯದು ಫ್ರೆಂಡ್ಸ್. ಸ್ವಲ್ಪ ಹಾಕೊಂಡಿದ್ದೀನಿ, ಶುಂಠಿ ಟೀ ಮಾಡ್ತಾ ಇದ್ದೀನಿ. ಮೊಸರು ಬೇರೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಊರಿಂದ ಹಾಲು ತೊಗೊಂಬಂದಿದ್ದಲ್ಲ, ಅದು ಮೊಸರು ಎಪ್ಪಾಕಿದ್ದೆ, ಆದರೆ ಕಡಿಯೋಕ್ಕೆ ಆಗಿಲ್ಲ, ಟೈಮ್ ಇಲ್ಲ. ಇವತ್ತು ಟೀ ಕುಡಿದು ನಿಧಾನಕ್ಕೆ ಸುಧಾರಿಸ್ಕೊಂಡೆ. ಸ್ವಲ್ಪ ಹೊತ್ತು ಟೀ ಮತ್ತು ತಿಂದೆ, ಆವಾಗ ಸ್ವಲ್ಪ ಆರಾಮಂತ ಅನ್ನಿಸ್ತು. ಆಮೇಲೆ ಎಲ್ಲ ಅಡುಗೆನ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಪಾತ್ರೆನೆಲ್ಲ ಒಂದು ಟಬ್ಬಿಗೆ ತುಂಬಿಟ್ಟು ಬೆಳಗಾವಿದ್ದು ಸ್ವಲ್ಪ ತುಂಬಿಟ್ಟು ಹಾಸೋಣ ಅಂತ ಹೇಳಿ ಬಂದೆ. ಹಾಸ್ಬಿಟ್ರೆ ಆಮೇಲೆ ಯಾವಾಗ ಬೇಕಾದ್ರೂ ಅಕಸ್ಮಾತ್ ನನಗೇನಾದ್ರು ಸುಸ್ತಾರೆ ಮಲ್ಕೊಂಬಿಡ್ಬೋದು ಮುದ್ದೆ ಮಾಡಿಟ್ಟು ಅಂತ ಹೇಳಿ ಹಾಸ್ತಾ ಇದ್ದೀನಿ. ಬಿಗ್ ಬಾಸ್ ನೋಡೇ ಮಲ್ಕೊಳ್ಳೋದು ನಾನು. ಆದರೆ ಅಕಸ್ಮಾತ್ ಅಷ್ಟರೊಳಗೆ ನಾನು ಊಟ ಮಾಡಿ ಮಾತ್ರ ನುಂಗಿರ್ತೀನಲ್ಲ, ಸ್ವಲ್ಪ ಏನಾದರೂ ಮತ್ತೆ ಏನಾದರೂ ಸುಸ್ತಾದಂಗಾದರೆ ಮತ್ತೆ ಹಾಸೋಕ್ಕಾಗಲ್ಲ. ಪುನರ್ವು ಬೇರೆ ಇರ್ತಾನೆ, ಅವ್ನಿಗೆ ಟಿ ವಿ ಹಾಕ್ಕೊಟ್ರೆ ಆರಾಮಾಗಿ ನೋಡ್ತಾ ಇರ್ತಾನೆ. ನಾನು ಹಾಸಿದ್ರೆ ಆರಾಮಾಗಿ ಬಂದು ಮಲ್ಕೋಬೋದು ಅಂತೇಳಿ ಈಗ ಹಾಸ್ತಾ ಇದ್ದೀನಿ. ಇವಾಗ ರೂಮಲ್ಲೇ ಮಲ್ಕೋತಾ ಇದ್ವಿ, ಚಳಿ ಅಲ್ವಾ ಅದಕ್ಕೆ. ಫ್ರೆಂಡ್ಸ್, ನಮ್ಮ ಯಜಮಾನ್ರು ಬಂದರು. ಧ್ವನಿ ಕೇಳಿಸ್ತೈತಾ? ಯಾರ ಕಡೆ ಮಾತಾಡ್ತೀಯ? ಯಾರು? ಯಾವ ಬೇಕು? ಯಾರು? ಯಾರು ತಂದಿಲ್ಲ? ದುಡ್ಡಿಲ್ಲ, ಪೈಸಾ ಬೇಕಲ್ಲಮ್ಮ, ದುಡ್ಡು ಬೇಕಲ್ಲಮ್ಮ, ಪೈಸಾ ಬೇಕಲ್ಲಮ್ಮ. ಇಟ್ಕೊಂಡು ಸಾರು ಮಾಡೋಣ, ಕಟಿಂಗ್ ಮಾಡಿಸ್ಕೊಂಡು ಶನಿವಾರ ಮಾಡಿಸಿ. ಏನ ತಂತಾರೆ ಮುತ್ಕೊಡು. ನಂಗೆ ಹುಷಾರಿಲ್ಲ, ನಂಗೇನು ತರಲಿಲ್ವಾ? ನಂಗೆ ಏನೇನೋ ತಿನ್ನಂಗೈತೆ. ಏನು ತಂದೆ? ಏನು ತಂದರೆ? ಸೋಪ್, ಇದು ಎಂಥದ ಹಾಲ್ಕೋ.
ಎಷ್ಟಪ್ಪ ಅದು? ಪುಡಿ ಆಗ್ತವೆ ಎಸಿ ಬಿಡ. ಎಷ್ಟು ಗಂಡ ಅದು? ಅಯ್ಯೋ ನಂಗೇನು ಬೇಡ ತಾಳಪ್ಪ, ನಾನು ತಿನ್ನಲ್ಲ ಅದ. ಗಂಡ ಪೂರ್ತಿ ಹುಷಾರಿಲ್ಲ ನಂಗೆ ಇವತ್ತು. ಹೋಗಿ ಮೆಡಿಕಲ್ಗೆ ಹೋಗಿ ಮಾತ್ರ ತಂದೆ. ಇನ್ನು ನಾಳೆಯಿಂದ ಓಕೆನಾ? ಬಿಡು ಮಗ್ನೆ ಹೊಡಿಯೋಣ. ಸಾರಿ ಪುಟಾಣಿ, ಸಾರಿ ಸಾರಿ ಕೇಳ್ದೆ ತಾನೆ. ಸಾರಿ ತಿನ್ನು ಹಾಲ್ಕೊ ತಿನ್ನು. ಓಕೆ ಸುಮ್ನಿರಪ್ಪ ಅತ್ಲಾಗಿ. ಸುಳ್ಳೆ ಹೇಳ್ತಾರೆ ಮಗಿಗೆ. ಬೇಡ ನಂಗೆ ಕೆಮ್ಮು. ಮಗ ನೀನು ತಿನ್ನು. ಇನ್ನೊಂದು 2 ಬೇಕಾ? ಒಂದು ಸಾಕು. ಹಾಲ್ಕೊ ತಿನ್ ಕೂಡ್ಲೆ ಮಾಯ್ದೋಗುತ್ತೆ. ಹಾಲ್ಕೊ ತಿಂದಡ್ಕ ಮಾಯ್ದೋಗ್ಬಿಡುತ್ತೆ. ನನ್ ಮಗ ಗುಡ್ ಬಾಯ್. ತ್ರಿವಿಕ್ರಮ್ ತರ ಬಿಟ್ಬಿಟ್ಟಿದ್ಯಾ ಹೇರ್ ಸ್ಟೈಲ್. ಎಷ್ಟು ಸೂಪರ್ ಆಗಿತ್ತು. ಚಿನ್ನು ಕೆಮ್ಮು ಕಣವ. 1 ತಿಂತೀಯ 2 ತಿಂತೀಯ? ಸಾಕು 2 ತಿನ್ನು. ಬೆಳಗ್ಗೆ ತಿನ್ನುವಂತೆ ಓಕೆನಾ? ಬೆಳಗ್ಗೆ ತಿನ್ನುವಂತೆ. ಮಿಕ್ಕಿದವೆಲ್ಲ ಬಡಿಕ ಆಯ್ತಾ? ಮಾಡಿಕ. ಗುಡ್ ಬಾಯ್. ಮಾಯೋಗುತ್ತೆ ಬಂಗಾರ. ಬೆಳಗಣ ಕೆಮ್ಮು ಬೆಳಗಿಂದ ಅನುಭವಿಸಿರೋದು ನೋಡಿರೆ. ಮಗುವೇ ಹುಡುಕೊಂಡು ತಂದೆ. ಎಲ್ಲಿ ಎಲ್ಲ ತಿನ್ನಲ್ಲ, ಬೇರೆ ತಿಂತೀನಿ. ತಂದು ಕೊಡ್ತೀನಿ. ಕಾಲನ್ನು ಮತ್ತರದ ಕಾಲ ಎತ್ಕೊಂಡು ಮತ್ತರದು. ಕಳ್ಳ ಆ ಕಡೆ ಕೈಲೊಂದು ಸಾಕು ಕಂದ. ಕೆಮ್ಮು ರಾತ್ರಿ ನಿಂತೋಯ್ತು. ಅವಾಗಲೇ ನೀನು ನಿಂತೋಯ್ತು. ನೀನು 4 ತಿಂದ ತಕ್ಷಣ ನೀನು ನಿಂತೋಯ್ತು. ಅವ್ವ ಇವತ್ತು ಅಪ್ಪು ಏನು ಮಾಡ್ತಿದ್ದ ಹೇಳು. ಪಪ್ಪುಗೊಂಚರ ಯಾಕೆ ಮೆರಿತಿದ್ದ ಕೇಳಪ್ಪ. ಯಾವಣ್ಣ? ನಾನು ಅಮ್ಮಗಲ್ಲ, ನನ್ನ ಮಗುಗೆ ಮಾತ್ರ ಅಮ್ಮ. ಯಾಕಂದ ತಿನ್ನು ಫಸ್ಟ್. ತಿನ್ನು. ತಿನ್ನು. ಒಂದೇ ಸೈಡ್ ನೋಡು. ಇರುವೆಲ್ಲ ಮುತ್ತಲ್ವ ಕಂದಮ್ಮ ಗೊದ್ದ. ಅಷ್ಟಕ್ಕೂ ಅವನದೇ ಜಾಗ ಅದು. ಮದ್ದಿದ್ದಲ್ಲ ಅವನೇ ತಾನೇ ಮಂಕಣದು. ಖುಷಿ ನಾನು ಬಂದಿದ್ದು. ನಾನು ಎದ್ದೇ ಇರಲಿಲ್ಲ ಗಂಡ ಇವತ್ತು ಗೊತ್ತಾ. ಸಖತ್ತು ನಂಗೆ. ಸಖತ್ತು ಅಂದರೆ ಸಖತ್ತು. ಕೇಳಿ ಮಗ ಬೇಕಾರೆ ನಂಗೆ ಸಖತ್ತು ಆಗ್ತಾನೆ ಇರಲಿಲ್ಲ ಇವತ್ತು. ಪ್ಯಾಂಟ್ ಶರ್ಟ್ ಒಂದು ತೊಳಿಲಿಲ್ಲ. ಶರ್ಟ್ ಇತ್ತಲ್ಲ ತೊಳೆದಿರೋದು, ಹಂಗಾಗಿ ಪ್ಯಾಂಟ್ ಒಂದು ತೊಳೆದೆ. ಆಮೇಲೆ ಅನ್ನಿಸ್ತು ಕಣಪ್ಪ ಹೋಗ್ಬೇಕಾಯ್ತು ಅಂತ. ಅಮ್ಮ ಹೋಗಿ ಪಾತ್ರೆ ತಗೊಬಂದೆ. ನಾಳೆಗೆ ಹೋಗ್ತೀನಿ ನಿಂಗೆ. ಆದರೆ 2 ಗಂಟೆಲಿ ಮಲ್ಕೊಂಡಾಳ, 6 ಗಂಟೆಲಿದ್ದೆ. ಮಗನು ನನ್ನ ಜೊತೆ ಸುಮ್ಮಕ್ಕಂತ ಗೋಳಿ ಕಳ್ಳಿಲ್ಲ. ಏನ್ ರಜಾ? ಊಟ ಮಾಡ್ಲಿ ಬಿಡೋ ಪಪ್ಪ.
ಕುದುರೆ ಮೇಲೆ ಕುತ್ಕೊಂತಿದ್ದೆ. ಕುದುರೆ ಮೇಲೆ ಕುತ್ಕೊಳ್ಳೋದು ಯಾರು ಹೇಳೋದು ಜಾಸ್ತಿ? ಯಾರು? ರಾಜರು. ನೀನು ರಾಜ. ಚೆನ್ನಾಯ್ತು ಸಾರ್. ನಾಳೆ ಕರ್ಕೊಂಡು ನೀನು ಚೆನ್ನಾಯ್ತಾ? ಸೀರಿಯಸ್ ಹೇಳು. ಪಲಾವ್ ಮಾಡ್ತೀನಿ ತಿಂಡಿಗೆ. ಇನ್ನೊಂದು ವಿಷಯ ಗೊತ್ತಾಗಲ್ಲ, ನನ್ನ ಬ್ಯೂಟಿಗೆ ವೈಟ್ ಇದೀನಿ ಅಂತ ಕಮೆಂಟ್ ಮಾಡಿದ್ದಾರೆ. ವೈಟ್ ಆಗೋಕೆ ಅದು ಯಾರಂತ ಕೇಳು. ದೇವರಾಣೆ. ಅದಕ್ಕೆ ವೈಟ್ ಆಗಕ್ಕೆ ಏನ್ ಮಾಡ್ಬೇಕು ಅಂತ. ಆಮೇಲೆ ಚಿನ್ನಮ್ಮ ಊಟ ಆಯ್ತಾ? ಕಮೆಂಟ್ಸ್ ತೋರ್ಸೋಣ ಬೇಕಾದ್ರೆ. ನಿಜ ದೇವರನ್ನೇ ಕೇಳಿದರೆ ಸೀರಿಯಸ್ ಆಗಿ ಬೇಕಾದ್ರೆ ಊಟ ಆದ್ಮೇಲೆ ಬೇಕಾದ್ರೆ ಕಮೆಂಟ್ ತೋರಿಸ್ತೀನಿ ಬೇಕಾದ್ರೆ. ನಿನ್ ಬಗ್ಗೆ ಯಾಕೆ ಕೇಳ್ತಾರೆ? ನನ್ನ ಲೋಗೋ, ನನ್ನ ವಿಡಿಯೋಸು ನನ್ನ ಬಗ್ಗೆ ಕೇಳ್ತಾರೆ, ನಿನ್ ಬಗ್ಗೆ ಯಾಕೆ ಕೇಳ್ತಾರೆ? ನನ್ನ ಗಂಟೆ ತಗೊಳ್ಳಿ ಅಂತ ಅವ್ರಿಗೆ ಗೊತ್ತಿಲ್ಲ. ಮಾಡಿಡವು ಅಂತ ಯಾಕೆ ಅನ್ಕೊಂತೀಯ? ಏಳು ಪ್ರಾಣಿಗಳಿದಾವೆ. ಚಿರತೆ, ಚೀತಾ, ಆಮೇಲೆ ಟೈಗರ್, ಬಿಯರ್, ಲಯನ್, ಮೋಟುನು ಇದ್ದಾನೆ. ಕೇಳ್ತಿದೀವ ನನಗೆ ಚಿನ್ನಮ್ಮ. ಇದ್ರ ಮೇಲೆ ಕುತ್ಕೊಂಡು ಆಡೋಕಂದ ಬಂಗಾರಿ. ಮತ್ತೆ ಇದೇನಮ್ಮ? ಯಾವ್ದಮ್ಮ ಇದು? ಯಾವ್ದ? ಅಲ್ಲಿ ಈ ತಿಂಗಳು ಕಡಿಮೆ ಅಂದಿದ್ದೆ ಡ್ಯೂಟಿ. ಎಲ್ಲಿ ಬೇಗ ಬಂದಿದೆ? ಮೊನ್ನೆ ಅಷ್ಟೇ ಬೇಗ ಬಂದೆ. ಎನ್ನೆ ಮಾಮೂಲಿ ಟೈಮಿಗೆ ಬಂದಿದ್ದಲ್ಲ. ನೋಡಲ್ಲ ನಿನ್ ಮಗನ. ಅಯ್ಯೋ ಅಯ್ಯೋ ಎಲ್ಲ ಬರೀ ಡ್ಯೂಟಿ ಮಾಡಾರೆ. ನಾಳೆ ಎಷ್ಟು ಬೇಗ ಬರ್ತೀಯಾ? ಡ್ಯೂಟಿ ಎಷ್ಟು ಆದ್ ಮತ್ತೆ ಇವತ್ತು? 4 ಫುಲ್ ಕಡಿಮೆ ಅನಿಸುತ್ತೆ ಈಗ. ಅಣ್ಣ 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 ನೀನ್ ಯಾಕೆ ತಿನ್ನ ಕಳ್ತೀಯಲ್ಲ? ಯಾಕೆ ತಿನ್ನ ಕಳ್ತೀಯಲ್ಲ? ಡ್ಯೂಟಿಯಿಂದ ಬಂದ ನನ್ನ ಮಗ ಬದುಕೋಸ್ಕರ ಈಗ ನಾವೆಲ್ಲ ತಿನ್ನೋಕ್ಕೋಸ್ಕರನೇ ಬದುಕಿದೀವಿ. ನಿಧಾನ. ಅಯ್ಯೋ ನನ್ನ ಮಗ ಪೇಪರ್ ಓದ್ತಿದ್ದಾನೆ. ಕುದುರೆ ಮೇಲೆ ಕುತ್ಕೊಂಡು ಪೇಪರ್ ಓದ್ತಿದ್ದಾನೆ. ಅಪ್ಪ ದೊರೆ 12 ಗಂಟೆ ಕರೆಕ್ಟಾಗಿ ಟೈಮ್ ನೋಡಲಿ. ಎದ್ದಾಳು ಮಂಕಳದ, ಎದ್ದಾಳ. ಹುಷಾರಿಲ್ಲ ನನಗೆ. ಮತ್ತೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಎದ್ದಾಳ. ನೀನೇನು 10 ಗಂಟೆ ತಗೊಂಡು ಇವತ್ತು ಎಷ್ಟು ಗಂಟೆಗೆ ಗೊತ್ತೇನೋ ಎದ್ದಿರೋದು? 11:15. ಬೆಳಗ್ಗೆ 11:00 ಎದ್ದು ಮತ್ತೆ 2 ಗಂಟೆಗೆ ಮಲ್ಕೊಂಡಾನೆ. 2 ಗಂಟೆಗೆ ಮಲ್ಕೊಂಡು ಮತ್ತೆ 6:30 ತನಕ ಮಲ್ಕೊಂಡಾನೆ. ನಮ್ಮಪ್ಪನ ಗಂಟೆ ಏನು ಹೋಗಲ್ಲ. ನಾನು ಹೇಳಿದ್ದು ಈಗೇನ ಇಷ್ಟ ತನಕ ಆಟ ಆಡ್ತಾನೆ. ಮತ್ತೆ ಬೆಳಗ್ಗೆಗೆ ಲೇಟಾಗಿ ಎದ್ದೇಳ್ತಾನೆ. ನಾನು ಬೇಗ ಎದ್ದೇಳ್ಬೇಕಲ್ಲ. ಎದ್ದಾಳ ಪುನರ್. ಅಯ್ಯೋ ಯೋ 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 ಓದ್ಬೇಕಾರೆ ಎಲ್ಲಿ ಓಡೋಗ್ತೀಯೋ? ಎದ್ದಾಳಲ್ಲ ಚಿನ್ನಮ್ಮ. ದೇವರು ಎದ್ದಾಳವ.
ಹೇಳ ಇನ್ನೊಂದ್ಸತಿ ಪುನರ್ವು ಹೇಳವ. ಜಾಲಿ 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 ಜಾಲಿ. ಗುಡ್ ನೈಟ್. ಗುಡ್ ನೈಟ್ ನಿನಗೆ. ನಿಂಗೂ ಗುಡ್ ನೈಟ್. ಜೋಪಾನ. ಜೋಪಾನ ಗುಡ್ ನೈಟ್. ನೀನು ಮತ್ತೆ ಜೋಪಾನ. ನೀನ್ ಮೊದಲು ಜೋಪಾನ. ನೀನು 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 ನಾನು ಮೊದಲು ಜೋಪಾನ ಹೋಗಿದ್ದೀನಿ. ನೀನು ಮೊದಲು. ನೀನ್ ಮೊದಲು ಜೋಪಾನ ಹೋಗಿರ್ ಫಸ್ಟ್. ಯಾಕೆ? ಸುಮ್ಮನೆ ಪಾಪು ಅಲ್ವಾ ನೀನು, ಅದಕ್ಕೆ. ದೊಡ್ಡದಾದ್ಮೇಲೆ ದೊಡ್ಡನಾದ್ಮೇಲೆ ಏನು ಪರವಾಗಿಲ್ಲ. ಅಯ್ಯೋ. ಕಾಲ ಹೋಗುತ್ತೆ